ಗ್ರಂಥಾಂತರಂಗದಲ್ಲಿ ಡಾಕ್ಟರ್ ಕೆ.ಎಸ್. ನಾರಾಯಣಾಚಾರ್ ಇವರು ಬರೆದ ರಾಮಾಯಣ ರೋಚಕ ಕಥಾಮಾಲಿಕೆ 1 ಶ್ರೀರಾಮಾಯಣ ಪಾತ್ರ ಪ್ರಪಂಚ. ಅಧ್ಯಾಯ 13 ರಾಜಕೀಯ ವ್ಯವಸ್ಥೆಯ ಕುರಿತಾದ 3ನೆಯ ಭಾಗ. ಅರ್ಥನೀತಿಯು ಸಾಮಾಜಿಕ ವ್ಯವಸ್ಥೆಯು ದೃಢವಾಗಿರಬೇಕಾದರೆ ರಾಷ್ಟ್ರದ ರಾಜಕೀಯ ಬುನಾದಿ ಭದ್ರವಾಗಿರಬೇಕಾದುದು ಅಗತ್ಯ. ಅದರ ರೂಪರೇಷೆಯನ್ನು ಶ್ರೀರಾಮನೇ ಮಾಡುವ ಈ ವಿವರಣೆಗಳಿಂದ ರಾಮರಾಜ್ಯದ ಮೇಲೆ ಬೆಳಕು ಬೀಳುತ್ತದೆ. ಮಂತ್ರಿಗಳು ಇಕ್ಷ್ವಾಕು ರಾಜ್ಯದಲ್ಲಿ ಪ್ರಸಿದ್ಧರಿದ್ದರು. ದೊರೆಯಷ್ಟೇ ಶೂರರು, ವಿದ್ಯಾವಂತರು, ಇಂದ್ರಿಯ ನಿಗ್ರಹವುಳ್ಳವರು, ಸತ್ಕುಲ ಪ್ರಸೂತರು, ಪ್ರಜೆಗಳ ಮನಸ್ಸನ್ನು ಅರಿಯಬಲ್ಲವರೂ ಆಗಿದ್ದರು. ಶ್ಲೋಕ 15. ರಾಜನಿಗೆ ನಿದ್ರೆಯ ಮೇಲೆ ಪ್ರಭುತ್ವವಿದ್ದು ಅವನು ಏಳಬೇಕಾದ ಕಾಲಕ್ಕೆ ಎದ್ದು ಅರ್ಥಚಿಂತನ ಮೊದಲಾದವುಗಳನ್ನು ಮಾಡುತ್ತಿದ್ದನು. ಒಬ್ಬನೇ ಮಂತ್ರಾಲೋಚನೆ ಮಾಡಿದರೆ ಮಾಡಿದ್ದೇ ನಿಯಮವಾಗಿ ಮೊಘಲರ ದರ್ಬಾರಿನಂತಾದೀತು. ವಿವೇಕವಿಲ್ಲದ ಬಹುಜನರೊಡನೆ ಅದನ್ನು ನಡೆಸಿದರೂ ತೊಂದರೆಯೇ. ಮಂತ್ರಿತವಾದ ಅರ್ಥವು ರಾಷ್ಟ್ರವನ್ನು ಬಿಟ್ಟು ಹೊರಗೆ ಹೋಗದಂತೆ ಶ್ರೀರಾಮ ಎಚ್ಚರಿಕೆ ವಹಿಸುತ್ತಿದ್ದ. 18ನೆಯ ಶ್ಲೋಕ. ಅರ್ಥನಿಶ್ರಯ ಕಾಲದಲ್ಲಿ ಯುದ್ಧವೇ ಮೊದಲಾದ ಮಹಾವ್ಯಾಪಾರದ ರೀತಿಗಳನ್ನು ನಿಷ್ಕರ್ಷಿಸುವಾಗ ಲಘು ಮೂಲಂ ಮಹೋದಯಂ ಎಂಬಂತೆ ಶ್ಲೋಕ 19 ಖರ್ಚು ಕಡಿಮೆಯೂ ಪ್ರಯೋಜನ ಬಹಳವೂ ಆಗುವಂತೆ ನಿಯೋಜಿಸುವುದು ರಾಮರಾಜ್ಯದ ನೀತಿಯಾಗಿತ್ತು. ಬಡ ದೇಶವೊಂದು ದಿಢೀರನೆ ಪ್ರಗತಿ ಸಾಧಿಸುವ ನೆಪದಲ್ಲಿ ಬಹು ಹಣ ಖರ್ಚನ್ನು ಅಪೇಕ್ಷಿಸುವ ಬೃಹತ್ ಉದ್ಯಮಗಳನ್ನು, ಸೈನ್ಯದ ಯಂತ್ರೋಪಕರಣಗಳನ್ನು, ವಿಮಾನ, ರಾಕೆಟ್, ಅಣುಶಕ್ತಿ ಇತ್ಯಾದಿಗಳನ್ನು ಒಂದೇ ವರ್ಷದಲ್ಲಿ ಉತ್ಪಾದಿಸುವಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡರೆ ಪ್ರಜಾಪೀಡೆಯಾಗುವುದು ಖಂಡಿತ. ಅಂಥ ಪ್ರಗತಿಯು ನಿಲ್ಲುವುದೂ ಇಲ್ಲ. ರಷ್ಯವು ಹಾಗೆ ಮಾಡಿಯೇ ಹಾಳಾಯಿತು. ನಾವು ಅದೇ ದಾರಿಯಲ್ಲಿ ಇದ್ದೇವೆ. ಮೊದಲು ವ್ಯವಸಾಯ, ಆಮೇಲೆ ವಿದ್ಯೆ, ಆಮೇಲೆ ಸಣ್ಣ ಸಣ್ಣ ಕೈಗಾರಿಕೆ, ಆಮೇಲೆ ಕ್ರಮಕ್ರಮವಾಗಿ ಉಳಿದ ಪ್ರಗತಿಪರ ಕಾರ್ಯಕ್ರಮ ಮಾಡಿದರೆ ರಾಷ್ಟ್ರಕ್ಷೇಮ. ಜಪಾನಿಯರು, ಜರ್ಮನರು ಈ ಲಘುಮೂಲಂ ಮಹೋದಯಂ ಕಾರ್ಯಕ್ರಮದಿಂದಲೇ ಸ್ಮಶಾನವೆನಿಸಿದ್ದ ತಮ್ಮ ದೇಶಗಳನ್ನು ಬೇಗ ಮುಂದೆ ತಂದದ್ದು ಪ್ರಸಿದ್ಧವ. ರಾಮರಾಜ್ಯದ ಮುಖ್ಯ ಸೂತ್ರ ಇದುವೇ. ಆ ನಿಶ್ಚಿತ ಅರ್ಥಗಳನ್ನು ಕ್ಷಿಪ್ರಮಾರಭಸೆ ಎಂಬ ಪ್ರಜಾ ನಿರೀಕ್ಷೆ ಸುಳ್ಳಾಗಿ ಅವರು ಹತಾಶರಾಗಿ ದಂಗೆ ಏಳುವ ತನಕ ತಳ್ಳದೆ ಬೇಗ ಆರಂಭಿಸಬೇಕೆಂಬುದು ಶ್ರೀರಾಮ ಭರತನಿಗೆ ಹೇಳುತ್ತಾನೆ. ನಮ್ಮ ವಿಜಯನಗರ ಉಕ್ಕಿನ ಕಾರ್ಖಾನೆಯಂತೆಯೇ, ಗಂಗಾ ಕಾವೇರಿ ಯೋಜನೆಯಂತೆಯೋ ಹಾಸ್ಯಾಸ್ಪದ ರೀತಿಯಲ್ಲಿ ಮುಂದೆ ತಳ್ಳುವುದು ರಾಮರಾಜ್ಯದ ರೀತಿಯಾಗಿರಲಿಲ್ಲ. ನ ದೀರ್ಘಮಸಿ ಎಳೆದಾಡುವುದು ಕೇವಲ ಪ್ರಜಾಪೀಡೆಯಲ್ಲೇ ಮುಗಿದೀತು. ಪರರಾಜ್ಯರು ರಾಮನ ಕಾರ್ಯಕ್ರಮಗಳು ಜಾರಿಗೆ ಬರುವ ಮಂದ ಮೇಲೆಯೇ ತಿಳಿಯುತ್ತಿದ್ದರೆ ವಿನಃ ಯೋಜನೆ ಜಾರಿಗೆ ಬರುವ ಮೊದಲೇ ಅಲ್ಲ. ಶ್ಲೋಕ 20. 1000 ಮೂರ್ಖರಿಗಿಂತ ಜ್ಞಾನವಂತನಾದ ಒಬ್ಬನೇ ಮಂತ್ರಿ ಸಾಕು ಎನ್ನುತ್ತಾನೆ ಶ್ರೀರಾಮ. ಕಚ್ಚಿತ್ ಸಹಸ್ರಾನ್ ಮೂರ್ಖಾಣಂ ಏಕಮಿಚ್ಛಸಿ ಪಂಡಿತ. 24ನೇ ಶ್ಲೋಕದಲ್ಲಿ 3ನೆಯ ಸಾಲು. ಇದರ ಔಚಿತ್ಯವನ್ನು ವಿವರಿಸಬೇಕೋ? ಒಬ್ಬ ಮಂತ್ರಿಯು ಯಾವ ಜಾತಿಯವನೋ ಪ್ರದೇಶದವನೋ ಆ ಜಾತಿಯವರ ಪ್ರದೇಶೀಯರ ಯೋಗಕ್ಷೇಮಕ್ಕೆ ಮಾತ್ರ ಸಂಬಂಧಪಟ್ಟವನೆಂದು, ಇತರರ ಸಂರಕ್ಷಣೆ ಅವನಿಂದಾಗದು ಎಂದು ಗ್ರಹಿಕೆಯಿಂದಲ್ಲವೇ ಇಂದು ಜಾತಿ ಪ್ರಾತಿನಿಧ್ಯ, ಪ್ರಾದೇಶಿಕ ಪ್ರಾತಿನಿಧ್ಯದ ನೆಪದಲ್ಲಿ ಮಂತ್ರಿಮಂಡಲಗಳನ್ನು ಬೆಳೆಸುತ್ತಿದ್ದೇವೆ. ರಾಷ್ಟ್ರವೇ ರಾಜ್ಯವೇ ನನ್ನದು ಎಂಬ ವಿಶಾಲ ಭಾವನೆ ಇದ್ದಲ್ಲಿ ಆ ಭಾರವನ್ನು ಇಳಿಸಬಹುದಲ್ಲದೆ. ಒಕ್ಕಲುತನ ತಿಳಿಯದವನು ವ್ಯವಸಾಯ ಮಂತ್ರಿಯೂ, ಓದದವನು ವಿದ್ಯಾಮಂತ್ರಿಯೂ, ಕಳ್ಳನೇ ಅರ್ಥಮಂತ್ರಿಯೂ, ದೇಶದ್ರೋಹಿಯೇ ವಿದೇಶಾಂಗ ಮಂತ್ರಿಯೂ ಆಗುತ್ತಿರುವ ಇಂದಿನ ನೀತಿ ರೀತಿಗೆ ಯಾರು ಹೊಣೆ? 1000 ಮೂರ್ಖರಿಗಿಂತ ಒಬ್ಬ ತಿಳಿದ ಮಂತ್ರಿ ವಾಸಿ ಎಂಬ ಮಾತು ಎಷ್ಟು ಅರ್ಥಪೂರ್ಣ. ಏಕೋಪ್ಯಮಾತ್ಯೋ ಮೇಧಾವಿ ಶೂರೋ ದಕ್ಷೋ ವಿಚಕ್ಷಣಃ ರಾಜಾನಂ ರಾಜಮಾತ್ರಂ ವಾ ಪ್ರಾಪ್ಯಯೇನ್ಮಹತಿ ಶ್ರಿಯಂ. ಇದು 24ನೇ ಶ್ಲೋಕ. ಮೇಧಾವಿಯೂ
ಶೂರನೂ ದಕ್ಷನೂ ಕಾರ್ಯಕುಶಲನೂ ಆದ ಅಮಾತ್ಯನು ನೆಪಕ್ಕೊಬ್ಬ ರಾಜ್ಯನಿದ್ದರೂ ರಾಜ್ಯವನ್ನು ಧನ ಸಮೃದ್ಧ ಮಾಡಬಲ್ಲನೆಂಬುದನ್ನು ಮೈಸೂರು ಸಂಸ್ಥಾನದ ದಿವಾನರ ಪರಂಪರೆಯಲ್ಲಿ ವಿಶೇಷವಾಗಿ ವಿಶ್ವೇಶ್ವರಯ್ಯನವರ ಕಾಲದಲ್ಲಿ ಕಂಡಿದ್ದೇವಷ್ಟೇ. ರಾಜಕಾರ್ಯನಿರತರೆಲ್ಲ ಒಂದೇ ಬಗೆಯ ಬುದ್ಧಿ, ಶಕ್ತಿ, ಸಾಮರ್ಥ್ಯಗಳನ್ನು ಪಡೆದಿರುವುದರಿಲ್ಲ. ಆದ್ದರಿಂದ ಮುಖ್ಯರನ್ನು ಮಹತ್ ಕಾರ್ಯದಲ್ಲೂ, ಮಧ್ಯಮರನ್ನು ನಡುವಿನ ಕಾರ್ಯಗಳಲ್ಲೂ, ಉಳಿದವರನ್ನು ಸಾಮಾನ್ಯ ಕಾರ್ಯಗಳಲ್ಲೂ ರಾಮ ನಿಯೋಜಿಸುತ್ತಿದ್ದ. ಆದರೆ ಇವರಿಗೆಲ್ಲ ರಾಜಭಕ್ತಿ ಸಾಮಾನ್ಯ ಗುಣವಾಗಿರುತ್ತಿತ್ತು. ದಂಡ ನೀತಿ ತುಂಬ ಉಗ್ರವೂ ಸಡಿಲವೂ ಆಗುತ್ತಿರಲಿಲ್ಲ. ಉಪಾಯ ಕುಶಲಗಾರನಾದ ದುಡ್ಡಿಗಾಗಿ ರಾಜನನ್ನೂ ಕೊಲ್ಲಲು ಹೇಸದ ವೈದ್ಯನಿಗೂ, ಹಿಂದೆ ಮುಂದೆ ಯಜಮಾನನನ್ನೇ ದೂಷಿಸುವ ಆಳಿಗೂ, ಮಹತ್ವಾಕಾಂಕ್ಷಿಯಾದ ಶೂರನಿಗೂ ಸೈನಿಕ ಸೇನಾಪತಿ ರಾಮರಾಜ್ಯದಲ್ಲಿ ಸ್ಥಾನವಿರಲಿಲ್ಲ. ಗುಣ ಪರೀಕ್ಷಿತರಿಗೆ ಮಾತ್ರ ಉಚಿತ ಸ್ಥಾನ, ಸೇವೆ ಇರುತ್ತಿತ್ತು. ಸೇನಾಪತಿಯಾದವನು ರಾಷ್ಟ್ರನಿಷ್ಠನೇ ಇರಬೇಕಾದ್ದು ಅವಶ್ಯ. ಅದಕ್ಕೆ ಅವನು ಕುಶಲ ತತ್ವ, ಧೈರ್ಯ, ಶೌರ್ಯ, ತ್ರಿಕರಣ ಶುದ್ಧಿಗಳ ಪರೀಕ್ಷೆ ನಡೆದೇ ನಿಯಮಿಸಲ್ಪಡುತ್ತಿದ್ದ. ಅರಮನೆಯ ಸೈನ್ಯದ ಮಾಸಿಕ ವೇತನವನ್ನು ಸಕಾಲಕ್ಕೆ ತಡೆಯಿಲ್ಲದೆ ಶ್ರೀರಾಮ ವಿತರಿಸುವ ಏರ್ಪಾಟು ಮಾಡಿದ್ದ. 32ನೇ ಶ್ಲೋಕ. ತಡವಾದರೆ ವ್ಯವಸ್ಥೆಯೇ ಕೆಡುವುದೆಂಬುದು ರಾಮರಾಜ್ಯದ ಗ್ರಹಿಕೆಯಾಗಿತ್ತು. ರಾಯಭಾರಿಗಳ ನೇಮಕ ವಿಷಯದಲ್ಲಿ ಬಹು ಕಟ್ಟುನಿಟ್ಟಿನ ನಿಯಮವನ್ನು ಶ್ರೀರಾಮಚಂದ್ರ ಅನುಸರಿಸುತ್ತಿದ್ದ. ಅಂಥವನು ಹಳ್ಳಿಗಾಡಿನಿಂದ ಬಂದವನೇ ಆಗಿರಬೇಕೆಂಬುದು ಒಂದು ನಿಯಮವಾಗಿತ್ತು. ಜಾನಪದೋ ಆದರವನು ವಾಗ್ಮಿಯೂ ವಿದ್ವಾಂಸನೂ, ಬಿಡೆ ಇಲ್ಲದವನೂ, ನೇರ ನಡತೆಯವನೂ, ಪ್ರತಿಭಾವಂತನೂ, ದೊರೆ ಹೇಳಿದ್ದಷ್ಟೇ ಮಾಡುವ, ಆಡುವ, ಅಧಿಕ ಪ್ರಸಂಗವಿಲ್ಲದ ಪಂಡಿತನೂ ಆಗಿರಬೇಕಾದ ನಿಯಮವಿತ್ತು. ರಾವಣನ ಸಭೆಗೆ ಹೋಗಿ ಬಂದ ಆಂಜನೇಯ ಇಂಥ ಸಮರ್ಥನಿದ್ದ. ಕಚ್ಚಿತ್ ಜಾನಪದೋ ವಿದ್ವಾನ್ ದಕ್ಷಿಣಃ ಪ್ರತಿಭಾನವರ್ ಯಥೋಕ್ತವಾದಿ ದೂತಸ್ತೆ ಕೃತೋ ಭರತ ಪಂಡಿತಃ. 35ನೇ ಶ್ಲೋಕ. ನಾಸ್ತಿಕರಾದ ಲೋಕಾಯತ ಮತಸ್ಥರಿಗೆ ಅರಮನೆಯ ಯಾವ ಬಾಬಿನಲ್ಲೂ ಸ್ಥಾನವಿರಲಿಲ್ಲ. ಏಕೆಂದರೆ ಇವರು ಅಂದು ಬ್ರಾಹ್ಮಣರಾಗಿದ್ದರೂ ಅನರ್ಥ ಕುಶಲರು, ಪಂಡಿತರೆಂಬ ಗರ್ವದ ಬಾಲರು ಎಂದು ಶ್ರೀರಾಮ ಹೇಳುತ್ತಾನೆ. ಧರ್ಮಶಾಸ್ತ್ರಗಳು ಇದ್ದರೂ ಓದದ, ಕೇವಲ ವ್ಯವಹಾರ ಶಾಸ್ತ್ರವನ್ನು ಮಾತ್ರ ತಿಳಿದ ಅರ್ಧಮರ್ಥ ಜ್ಞಾನಲವ ವಿದಗ್ಧರು ಎಂದು ಶ್ರೀರಾಮ ಹೇಳುತ್ತಾನೆ. ಇಂದು ಇದು ಪರಿಶೀಲನೀಯ. ದೇವರು, ಧರ್ಮ, ಪುಣ್ಯ, ಪಾಪಗಳಲ್ಲಿ ನಂಬಿಕೆ ಇಲ್ಲದ ಪ್ರತ್ಯಕ್ಷ ಸುಖ ದುಃಖಗಳನ್ನೇ ಸ್ವರ್ಗ ನರಕಗಳೆಂದು ಭಾವಿಸುವವನು ರಾಜಕೀಯ, ಅರ್ಥ, ಸೈನ್ಯ, ಆಡಳಿತಗಳಲ್ಲಿ ಎಷ್ಟೇ ಕುಶಲನಾಗಿದ್ದರೂ ಅವನಿಂದ ರಾಷ್ಟ್ರಕ್ಕೆ, ಸಮಾಜಕ್ಕೆ ಕೇಡು ತಪ್ಪದು ಎಂಬುದು ಈ ಗ್ರಹಿಕೆಯ ಅರ್ಥ. ಏಕೆಂದರೆ ಜೀವನದ ಸಮಗ್ರ ದರ್ಶನವು ಆಡಳಿತಗಾರನಿಗೆ ಅವಶ್ಯ. ಧರ್ಮದ ಪರಿಕಲ್ಪನೆಯಲ್ಲಿ ಇಲ್ಲದವನು ಸರಿ ತಪ್ಪುಗಳನ್ನು ವ್ಯವಹಾರದಲ್ಲೂ ಯಾವ ಆಧಾರದಿಂದ ನಿರ್ಧರಿಸಲ್ಪಡಬಲ್ಲ? ಧರ್ಮದ ಸಮಸ್ತ ಬಿಗಿ ಇಲ್ಲದೆ ಜನರ ರೀತಿ, ನೀತಿ, ವ್ಯವಸ್ಥೆ ಇರುವುದೆಂತೂ ಪರಮ ಪುರುಷಾರ್ಥವಾದ ಪೂರ್ಣ ವ್ಯಕ್ತಿತ್ವ ಆವಿಷ್ಕಾರದ ಮೋಕ್ಷದ ಸರಿ ಕಲ್ಪನೆ ಇಲ್ಲದೆ ಜನಜೀವನ ದಿಕ್ಕು ಎತ್ತ ಇರಬೇಕೆಂಬ ಗ್ರಹಿಕೆ ಹೇಗೆ ಸಾಧ್ಯ? ಆ ದಿಕ್ಕಿನಲ್ಲಿ ಧರ್ಮ ಗ್ರಹಿಕೆ ಇಲ್ಲದೆ ಆರ್ಥಿಕ, ಸಾಮಾಜಿಕ ನೀತಿಗಳು ಭದ್ರವಾಗಿ ಸರಿಯಾಗಿರಲು ಶಕ್ಯವೇ? ಈ ದಿಕ್ಕಿನಲ್ಲಿ ಇಂದಿನ ರೀತಿಗಳನ್ನು ಹೋಲಿಸಿ ಕುಡಿಯಬಾರದ ಕೆಟ್ಟ ಜಾತಿಯ ಕುಡಿತಗಳನ್ನು ಹೂಚ್ ಮಾಡಿ ಜನ ಸಾಮೂಹಿಕವಾಗಿ ಸಾಯುತ್ತಾರೆ. ಪ್ರಕೃತಿಯೇ ಶಿಕ್ಷಿಸಿದ ಈ ಕುಡುಕರಿಗೆ ಅವರ ಕುಟುಂಬಕ್ಕೆ ಪರಿಹಾರ ಧನ ನೀಡುತ್ತದೆ ಈ ಸರ್ಕಾರ. ಇದು ಯಾವುದಕ್ಕೆ ಪ್ರೋತ್ಸಾಹ? ಪಂಡಿತನೊಬ್ಬ ಲೋಕೋಪಕಾರಕ ಗ್ರಂಥ ಬರೆದರೆ ಸಾಯುವ ತನಕ ಸದ್ವಿಚಾರಗಳ ಪ್ರಸಾರಕ್ಕೆ ಬದ್ಧನಾಗಿ ಸತ್ತರೆ ಯಾವ ಪ್ರೋತ್ಸಾಹವನ್ನೂ ಮೆಚ್ಚುಗೆಯನ್ನೂ ನೀಡದ ನಾಸ್ತಿಕ ಸರ್ಕಾರ ಕುಡುಕರಿಗೂ ಸೂಳೆಗಾರಿಕೆಗೂ ಪ್ರೋತ್ಸಾಹ ನೀಡುವುದು ಈ ಧರ್ಮದ ಕುರುಡಿನಿಂದಲ್ಲವೇ? ಸರ್ಕಾರ ಲಾಟರಿ ನಡೆಸಿ ಜೂಜಾಡಿ ಜನರಿಗೆ ಅದರ ಚಟ ಹಚ್ಚಿದರೆ ದುಡಿದು ದೊಡ್ಡವನಾಗು ಎಂದು ಹೇಳಬಲ್ಲವರಾರು?
ಹೇಳಿದರೂ ಅದಕ್ಕೆ ಬೆಲೆ ಏನು? ಗೋವಧೆ ಕಾರ್ಖಾನೆಗಳನ್ನು ಸರ್ಕಾರವೇ ಸ್ಥಾಪಿಸಿದರೆ ಪಶುಪಾಲನೆಗೆ ಎಂಥ ಪ್ರೋತ್ಸಾಹ? ದಂಡಿಸಬೇಕಾದವರನ್ನೇ ಸರ್ಕಾರ ಎತ್ತಿ ಹಿಡಿಯುವುದು ಈ ಉನ್ನತ ಕಲ್ಪನೆಗಳಿಲ್ಲದೆಯೇ ಅಲ್ಲವೇ? ಕೇವಲ ಅರ್ಥ ಕಾಮ ಪ್ರಧಾನ ವ್ಯವಸ್ಥೆಯಲ್ಲಿ ಈ ದೋಷಗಳು ಅಪರಿಹಾರ್ಯ. ನಾಸ್ತಿಕ್ಯವು ಮರಣಾಂತಿಕವಾದ ವಾದ. ದಶರಥ ರಾಜ್ಯದಲ್ಲಿಯೂ ನಾಸ್ತಿಕ್ಯಕ್ಕೆ ಅವಕಾಶವಿರಲಿಲ್ಲ. ಕಾಮಿ ವಾ ನ ಕದಯೋನ್ ವಾ ನೃಶಂಸಃ ಪುರುಷಃ ಕಚ್ಚಿತ್ ದ್ರಷ್ಟುಂ ಶಕ್ಯಮಯೋಧ್ಯಾಯಾಂ ನಾವಿದ್ವಾನ್ ನ ಚ ನಾಸ್ತಿಕಃ. ಬಾಲಕಾಂಡದ 6ನೇ ಸರ್ಗದ 8ನೆಯ ಶ್ಲೋಕ. ಕೇವಲ ಕಾಮಪ್ರಧಾನ ಜೀವಿಯಾಗಲಿ, ಹಣ ಗಳಿಕೆಯ ಸಲುವಾಗಿ ಹೆಂಡತಿ ಮಕ್ಕಳ ಹೊಟ್ಟೆಗೂ ಹಾಕದೆ ತಾನೂ ಉಣ್ಣದ ಜಿಪುಣನಾಗಲಿ, ಕರುಣಾಶೂನ್ಯನಾಗಲಿ, ಪುರುಷಾರ್ಥ ಜ್ಞಾನ ತತ್ವವಿಜ್ಞಾನವಿಲ್ಲದವನಾಗಲಿ, ಶಾಸ್ತ್ರಸಿದ್ಧ ಅರ್ಥಗಳನ್ನು ಕುತರ್ಕಗಳಿಂದ ಇಲ್ಲ ಮಾಡುವ ನಾಸ್ತಿಕನಾಗಲಿ ಆ ರಾಜ್ಯದಲ್ಲಿರಲಿಲ್ಲವಂತೆ. ಇಲ್ಲಿ ವ್ಯಾಖ್ಯಾನಕಾರರು ಆಡುವ ವ್ಯಂಗ್ಯದ ಭೋಗ್ಯತೆಯನ್ನು ಅನುಭವಿಸಿರಿ. 60 ವರ್ಷ ರಾಜ್ಯವಾಳಿ ದುಷ್ಟ ಮೃಗಗಳ ಬೇಟೆಯಾಡಿ ಜನತೆಗೆ ಬಹಳ ಹಿತಗಳನ್ನುಂಟು ಮಾಡಿದ ಚಕ್ರವರ್ತಿಗೂ 2 ವಸ್ತುಗಳನ್ನು ಉಂಟು ಮಾಡಲು ಆಗಲಿಲ್ಲವಂತೆ. ಒಂದು, ಅವಿದ್ವಾಂಸ ಇದ್ದುದನ್ನು ಅರಿಯಲಾರದವನು. 2, ವೇದ ಸಿದ್ಧ ಅರ್ಥಗಳನ್ನು ಅಲ್ಲಗಳೆಯುವ ನಾಸ್ತಿಕ. ಇದನ್ನು ಬಹುಸಂಖ್ಯೆಯಲ್ಲಿ ಉತ್ಪಾದಿಸಿರುವ ನಾವು ಇಂದು ಧನ್ಯರಲ್ಲವೇ? ಜೀವನ ಅವಶ್ಯಕವಾದ ಅನೇಕ ಉತ್ತಮ ತತ್ವಗಳು ನಮ್ಮ ಕಣ್ಣಿಗೆ ಕಾಣುವುದಿಲ್ಲ. ಸತ್ಯ, ಧರ್ಮ, ಪುಣ್ಯ, ಪಾಪ, ದೇವರು ಇತ್ಯಾದಿ ಇವಿಲ್ಲದೆ ನಾವು ಬಾಳಬರುವುದೇ? ಮೃಗಜೀವನ ಆಗ ಮರುಕಳಿಸಲಾರದೆ. ಸಪತ್ನಿ ಪರಪತ್ನಿ ವಿವೇಕವೂ ಕಾರ್ಯ ಪರಿಜ್ಞಾನವೂ ಆಗ ಹೇಗೆ ಸಾಧ್ಯ? ಸುಳ್ಳಾಡುವವನಾಗಲಿ, ಲೋಕವೇ ಸುಳ್ಳೆಂಬ ಮೃಷಾವಾದಿಯಾಗಲಿ ದಶರಥ ರಾಜ್ಯದಲ್ಲಿ ಇರಲಿಲ್ಲವೆಂದು ರಾಮಾಯಣ ಹೇಳುತ್ತದೆ. ಬಾಲಕಾಂಡದ 7ನೇ ಸರ್ಗ 13ನೇ ಶ್ಲೋಕ, 6ನೇ ಸರ್ಗ 14ನೇ ಶ್ಲೋಕ. ರಾಮರಾಜ್ಯದಲ್ಲಿ ರಾಜಕೀಯ ವಿವರಣೆಯನ್ನು ಮುಂದಿನ ಭಾಗದಲ್ಲಿ ಇನ್ನೂ ವಿಸ್ತೃತವಾಗಿ ನೋಡೋಣ. ಇಂದಿನ ಈ ಭಾಗವನ್ನು ವೃಂದಾವನ ವಿಹಾರಿ ಶ್ರೀಕೃಷ್ಣನಿಗೆ ಸಮರ್ಪಣಾ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.